ಹಲೋ ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಪಂಜಾಬಿ ಸ್ಟೈಲ್ ದಹಿ ಬಲ್ಲೆ ಮಾಡ್ತಾಯಿದ್ದೀನಿ. ಇದು 1 ಕಪ್ಪಷ್ಟು ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ಒಮ್ಮೆ ತೊಳೆದುಕೊಳ್ಳೋಣ. ಇದು ತೊಳೆದು ಮತ್ತು ಇದಕ್ಕೆ ಇದು ಮೆಂತ್ಯ ಕಾಳನ್ನು ಸ್ವಲ್ಪ ನಾನು ಟೇಬಲ್ ಸ್ಪೂನಷ್ಟು ಹಾಕಿಕೊಂಡಿದ್ದೀನಿ. ಇದಕ್ಕೆ ಚೆನ್ನಾಗಿ ತೊಳೆದು ನಾವು ಸೋಕ್ ಮಾಡಲಿಕ್ಕೆ ಇಡೋಣ. ಮತ್ತು 2 ತಾಸು ಇದು ನೆನೆಯಲಿಕ್ಕೆ ಬಿಡೋಣ. ಮತ್ತು ಇದು ನಾನು ಚುನ್ಮರಿ ತೊಳೆದು ಚೆನ್ನಾಗಿ ಇವಾಗ ಇಟ್ಟಿದ್ದೀನಿ. ಇದಕ್ಕೆ ನಾವು 2 ತಾಸನ್ನು ಮುಚ್ಚಿ ಇಡೋಣ. ಇವಾಗ ನಾವು ಇದಕ್ಕೆ ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕಿ ಮತ್ತೆ ಒಮ್ಮೆ ಹೀಗೆ ಉಬ್ಬಿಕೊಳ್ಳೋಂಗೆ ಮತ್ತೆ ಕಲಿಸಿಕೊಳ್ಳೋಣ. ಇವಾಗ ನಾವು 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಇಟ್ಟುಕೊಳ್ಳೋಣ. ಬಾಣಲಿಗೆ ಮತ್ತು ನೀರನ್ನು ಮತ್ತು ಉಪ್ಪನ್ನು ಚೆನ್ನಾಗಿ ನೆನೆಯಲಿಕ್ಕೆ ಬಿಡೋಣ. ಇವಾಗ ಒಂದು ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕಿ ಚೆನ್ನಾಗಿ ನಾವು ಬಿಸಿ ಮಾಡಿಕೊಳ್ಳೋಣ. ಫ್ರೆಂಡ್ಸ್, ಇದಕ್ಕೆ ನಾವು ಬಿಡ್ತಾ ಹೋಗೋಣ. ಇದಕ್ಕೆ ಲೋ ಫ್ಲೇಮಲ್ಲಿ ನಾವು ಇವಾಗ ಇದು ಹೀಗೆ ಗೋಲ್ಡನ್ ಆಗುವವರೆಗೆ ನಾವು ಫ್ರೈ ಮಾಡಿಕೊಳ್ಳೋಣ. ನಾವು ಇವಾಗ ಇದು ಕರೆದುಕೊಂಡಂಥ ಬಿಸಿಯಾದ ಭಲ್ಲೆಯನ್ನು ಇವಾಗ ನಾವು ಇದಕ್ಕೆ ಆವಾಗೇ ಇಟ್ಟಿದ್ದ ಉಪ್ಪು ನೀರಲ್ಲಿ ಹೀಗೆ ಎಲ್ಲವನ್ನು ಹಾಕಿಕೊಳ್ಳೋಣ. ಇದು ಹಾಕಿ ಹೀಗೆ ಸ್ಟೆಪ್ಪಿ ಮಾಡಿದ್ದೇವೆ. ಇದು ನಮ್ಮ ದಹಿ ಬಲ್ಲೆ. ನಮ್ಮದು ನೀರಲ್ಲಿ ಅವಸರಾದ ದಹಿ ಬಲ್ಲೆಯನ್ನು ತೆಗೆದು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇದು ಮೊಸರನ್ನು ಹೀಗೆ ನಾವು ಕಲಿಸಿಕೊಂಡು ಇವಾಗ ನಾವು ಹೀಗೆ ಮೊಸರನ್ನು ಹೀಗೆ ಹಾಕಿಕೊಂಡು ಇವಾಗ ಇದಕ್ಕೆ ಹೀಗೆ ಚೆನ್ನಾಗಿ ಖಾರದ ಪುಡಿ ಮತ್ತು ನಾವು ಚಾಟ್ ಮಸಾಲವನ್ನು ಹಾಕಿ ಇದಕ್ಕೆ ಇವಾಗ ಒಂದು 20 ನಿಮಿಷ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗಾಗಿ ಮಾಡಿಕೊಳ್ಳೋಣ. ಇದು ಫ್ರಿಜ್ಜಲ್ಲಿ ಇಟ್ಟು ಒಂದು ಅರ್ಧ ತಾಸು ಆದಮೇಲೆ ಒಂದು 20 ನಿಮಿಷ ಆದಮೇಲೆ ತೆಗೆದು ನಾವು ತಿನ್ನಲಿಕ್ಕೆ ದಹಿ ಬಲ್ಲೆ ರೆಡಿ ಆಗುತ್ತೆ. ದಹಿ ಬಲ್ಲೆ ನಮ್ಮದು ಇವಾಗ ಫ್ರೀಜರಿಂದ ತೆಗೆದಿದ್ದೀನಿ. ಇವಾಗ ದಹಿ ಬಲ್ಲೆ ನಮ್ಮದು ರೆಡಿ ಆಗಿದೆ.